ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಪದ್ಮಸಾಗರ್ ವ್ಲಾಗ್ಸ್. ಇವತ್ತು ಮಾರ್ನಿಂಗ್ ಬೇಗ ರೆಡಿಯಾಗಿ ನಾವು ತುಂಬ ಲಾಂಗ್ ಡ್ರೈವ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅದು ಎಲ್ಲಿಗೆ ಅಂದರೆ ಸೇಲಂಗೆ ಹೋಗ್ತಾ ಇದ್ದೀವಿ. ಸೇಲಮಲ್ಲಿ ಇವಾಗೆಲ್ಲ ನಿಮಗೆ ಗೊತ್ತಿರೋ ಹಾಗೆ ಮಲೇಷ್ಯಾದಲ್ಲಿ ಇರುವಂಥ ಸುಬ್ರಹ್ಮಣ್ಯ ದೇವ್ರನ್ನ ಏನು ಸ್ಟ್ಯಾಚು ಇದೆ ಅದೇ ರೀತಿಯಲ್ಲಿ ಸೇಲಂ ಹತ್ರನೂ ಮಾಡಿದ್ದಾರೆ ಅಂತ ಈಗ ಆಲ್ರೆಡಿ ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಅಲ್ಲಿಗೆ ಹೋಗೋಣ ಅಂತ ಹೊರಟ್ವಿ. ಅಂದರೆ ಹೋಗ್ತಾನೆ ಮನೆಯಿಂದ ಹೊರಟಿದ್ದೆ ಮಹದೇಶ್ವರ ಬೆಟ್ಟಕ್ಕೆ ಹೋದ್ವಿ. ಮಹದೇಶ್ವರನ ಬೆಟ್ಟಕ್ಕೆ ಹೋಗಿ ಅಲ್ಲಿ ತಾಳು ಬೆಟ್ಟದಲ್ಲಿ ಧೂಪ ಎಲ್ಲ ಹಾಕಿ ಹೊರಡೋಣ ಅಂತ ಹೇಳಿ ಹೊರಟ್ವಿ. ಯಾಕೆ ಅಂದರೆ ಅಂದಿವೆ ಹೋಗ್ತಾ ನಮಗೆ ಇನ್ಯಾವುದಾದ್ರೂ ಪ್ಲೇಸ್ ನೋಡ್ಕೊಂಡು ಹೋಗ್ಬೋದಾ ಅಂತಲೇ ನಾವು ಮೊದಲೇ ಪ್ಲ್ಯಾನ್ ಮಾಡಿದ್ವಿ. ಅದೇ ಬ್ಯಾಂಗ್ಳೂರು ಕಡೆಯಿಂದ ಹೋಗಿದರೆ ನಮಗೆ ಟೆಂಪಲ್ ಸಿಗ್ತಾ ಇರಲಿಲ್ಲ. ಹಾಗಾಗಿ ನಾವು ಮಹದೇಶ್ವರ ಬೆಟ್ಟ ಕಡೆಯಿಂದನೇ ಹೊರಡ್ತಾ ಇದ್ದೀವಿ. ಇಲ್ಲಿ ಧೂಪ ಎಲ್ಲ ಹಾಕಿದ್ವಿ, ಹಾಗೆ ಒಂದು ಫೋಟೋ ಕ್ಲಿಕ್ ಮಾಡಿದ್ದೆ. ಇಲ್ಲಿಂದ ಹೊರಟ್ವಿ ಸೀದಾ ಮಹದೇಶ್ವರ ಬೆಟ್ಟಕ್ಕೆ ತಲುಪ್ತಾ ಇದ್ದ ಹಾಗೇ ಮಹದೇಶ್ವರ ಅವ್ರದ್ದು ವಿಗ್ರಹ ಸ್ಟ್ಯಾಚು ಏನಿದೆ ಅದು ಕಾಣಿಸ್ತಾ ಬಂತು. ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ನೋಡ್ಕೊಂಡದೇ ಸರಿ, ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡ್ಕೊಂಡದೇ ಅಲ್ಲಿಂದ ದೇವಸ್ಥಾನಕ್ಕೆ ಹೊರಟ್ವಿ. ತುಂಬಾ ರಶ್ ಇತ್ತು. ಆದ್ರೂ ಅಲ್ಲಿ ದರ್ಶನಕ್ಕೆ ಮಾತ್ರ ಏನು ತೊಂದರೆ ಇರಲಿಲ್ಲ. ಜನ ಹಾಗೆ ಮೂವ್ ಆಗ್ತಾಯಿದ್ರು. ಸೊ ನಾವು ಬೇಗನೆ ಹೋದ್ವಿ. ಯಾಕಂದರೆ ತುಂಬ ಟೈಮ್ ಇರಲಿಲ್ಲ. ನಾವು ಹೋಗ್ಬೇಕಾಗಿರೋದು ತುಂಬ ಲಾಂಗ್ ಆಗಿರೋದ್ರಿಂದ ನಾವು ಸೇಲಮಿಗೆ ಬಂದು ರೀಚ್ ಆಗೋಷ್ಟರೊಳಗೆ ಕತ್ಲೆ ಆಗಿಬಿಟ್ಟಿತ್ತು. ಇಲ್ಲಿ ಒಂದು ಸೇಲಂ ಸಿಟಿನಲ್ಲೇ ಬಸ್ ಸ್ಟ್ಯಾಂಡ್ ಪಕ್ಕನೇ ಪ್ರೀತಿ ಪ್ಯಾಲೇಸ್ ಅಂತ ಏನೋ ಒಂದು ಈ ಥರ ಎಕ್ಸಿಬಿಷನ್ ಹಾಕಿದ್ರು. ಬಟ್ ನಮ್ಮ ಮೈಸೂರಿನಷ್ಟೇನು ಇರಲಿಲ್ಲ ಬಿಡಿ. ನನ್ನ ಫ್ರೆಂಡ್ ಅಲ್ಲೇ ಇರೋದ್ರಿಂದ ಅವಳು ಹೇಳ್ತಾ ಇದ್ಲು, ಮೈಸೂರಷ್ಟಿಲ್ಲ ಕಣೆ ಇಲ್ಲಿ ಅಂತ ಹೇಳಿ. ಅಲ್ಲಿಂದ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಅಲ್ಲೇ ನಮ್ಮ ಮೈಸೂರಿನಲ್ಲಿ RRR ಹೋಟೆಲ್ ಹೇಗೋ ಅಲ್ಲಿ RRR ಹೋಟೆಲ್ ಇದೆ, RR ಹೋಟೆಲ್ ಅಂತ. ಅಲ್ಲಿ ಊಟ ಮುಗಿಸ್ಕೊಂಡ್ವಿ. ನೋಡಿ, ನನ್ನ ಫ್ರೆಂಡು, ತುಂಬ ಕ್ಲೋಸ್ ಫ್ರೆಂಡು, ಮೈಸೂರಿನಲ್ಲೇ ಇದ್ದಿದ್ದು, ಮದುವೆ ಆಗಿದ್ದು ಸೇಲಂಗೆ. ಸೊ ಅಲ್ಲಿ ಸೆಟಲ್ ಆಗಿದ್ದಾರೆ. ಅವಳೇನೆ ನನಗೆ ತುಂಬ ವರ್ಷದಿಂದನೇ ಹೇಳ್ತಾಯಿದ್ಲು ಬಾ ಅಂತ ಹೇಳಿ. ಅಲ್ಲಿಂದ ನಾವು ಇಲ್ಲಿ ಏನು ಕಾಣಿಸ್ತಾ ಇದೆ ನೋಡಿ, ಬ್ಯಾಂಗ್ಳೂರ್ ಟು ಚೆನ್ನೈ ಹೈವೇನಲ್ಲೇ ಸಿಗುತ್ತೆ ಈ ಊರು. ಇಲ್ಲಿ ಲೆಫ್ಟ್ ಸೈಡಿಗೆ ಆದಂಗೆ ಎಂಟ್ರಿ ತೊಗೋಬೇಕು. ಬಟ್ ತುಂಬ ಮೇನ್ ರೋಡ್ಗೆ ದೇವ್ರು ಕಾಣುತ್ತೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದನ್ನು ನೋಡಬೇಕಂತ ತುಂಬ ದಿನದಿಂದಲೇ ಅನ್ಕೋತಾ ಇದ್ವಿ. ಸೊ ಈಗ ಅದು ಈಡೇರಿದೆ. ಬಟ್ ಎಲ್ಲರೂ ಒಂದು ಸಲ ಹೋಗಿ ನೋಡೋಂಥ ಪ್ಲೇಸು, ನೋಡಿದ್ರೆ ಚೆನ್ನಾಗಿರುತ್ತೆ. ಈಗ ಆಲ್ರೆಡಿ ಅಲ್ಲೆಲ್ಲ ಅಂಗಡಿ ಸಾಲು ಎಲ್ಲ ಆಗಿಬಿಟ್ಟಿದೆ. ಗೂಗಲ್ ಮ್ಯಾಪಲ್ಲಿ ಆರಾಮ್ಸೆ ನಾವು ಶ್ರೀ ಮುತ್ತುಮಲೈ ಮುರುಗನ್ ಟೆಂಪಲ್ ಅಂತ ಹೊಡೆದ್ರೇ ಬರುತ್ತೆ, ಅಥವಾ ಸುಬ್ರಹ್ಮಣ್ಯ ಟೆಂಪಲ್ ಅಂತ ಹೊಡೆದ್ರೆ ಬರುತ್ತೆ. ಸೇಲಮ್ಮಿಂದ ಒಂದು 45-50 ಮಿನಿಟ್ಸ್ ಆಗುತ್ತೆ ಹೋಗೋದಕ್ಕೋಸ್ಕರ. ಇಲ್ಲೇ ಇವರ ನಮ್ಮ ಫ್ರೆಂಡ್ ಏನಿದ್ದಾಳೆ ಶರ್ಮಿಳಾ ಅಂತ, ಅವರ ಅಮ್ಮನ ಮನೇನು ಬಂದು ಈ ದೇವಸ್ಥಾನದಿಂದ 1 ಕಿಲೋಮೀಟರ್ ಅಷ್ಟೇ ಡಿಸ್ಟೆನ್ಸಲ್ಲಿತ್ತು. ಹಾಗಾಗಿ ಇವಳು ಹೇಳ್ತಾನೆ ಇದ್ಲು, ತುಂಬ ಚೆನ್ನಾಗಿದೆ, ಒಂದು ಸಲ ನೋಡುವಂತೆ ಅಂತ. ಸೊ ಇವಾಗ ಕಾಲ ಕೂಡ ಬಂದಿದ್ದೀವಿ. ಮತ್ತು ಇಲ್ಲೆಲ್ಲ ತುಪ್ಪದ ದೀಪ ಎಲ್ಲ ಅವರೇ ಮಾರ್ತಾಯಿದ್ರು. ಅದಕ್ಕೆ ಅವಳು ಹಚ್ಚು ಅಂತ ಹೇಳಿದ್ಲು. ಏನು ಅಂತ ಗೊತ್ತಿಲ್ಲ, ಎಲ್ಲರೂ ಹಚ್ಚುತ್ತಾಯಿದ್ರು. ಈಗ ಓಂ ಶಕ್ತಿ ಟೈಮ್ ಆಗಿರೋದ್ರಿಂದ ನೋಡಿ, ನಮ್ಮಿಂದ ಎಷ್ಟು ಜನ, ನಾವು ಬಂದವಾಗ ರಶ್ಶೇ ಇರಲಿಲ್ಲ. ನಮ್ಮಿಂದ ತುಂಬ ಬಾಲ ಥರ ಬೆಳೀತಾ ಹೋಯಿತು. ಅಲ್ಲಿಂದ ದೇವ್ರದ್ದು ಪಾದದ ಹತ್ರನೇ ಬಿಡ್ತಾರೆ. ಆ ಪಾದದ ಹತ್ರ ಬಿಡೋದಕ್ಕೆ ಒಂದು 5 ರುಪೀಸು 10 ರುಪೀಸ್ ಟಿಕೆಟು. ಅದಕ್ಕೆ ಒಂದು ದೇವ್ರದ್ದು ಒಂದು ಫೋಟೋ ಮತ್ತು ವಿಭೂತಿ ಕೊಡ್ತಾರೆ ನೋಡಿ. ಪಾದದ ಹತ್ರನೇ ನಿಂತ್ವಿ, ಟಿಕೆಟ್ ತೊಗೊಂಡ್ವಿ, ಪಾದ ಮುಟ್ಟಿದ್ವಿ. ಯಾಕಂದರೆ ಇನ್ನು ಮುಂದೆ ಇದು ಮತ್ತೆ ಫೇಮಸ್ ಆಗ್ತಾ ನಮ್ಮನ್ನು ಅಲ್ಲಿ ಬಿಡೋದೇ ಇಲ್ಲ ಬಿಡಿ, ಪಕ್ಕಾ ಅದು ಗ್ಯಾರಂಟಿ ಬಿಡೋದಿಲ್ಲ. ಮೊದಲೆಲ್ಲ ಚಾಮುಂಡೇಶ್ವರಿ, ಈಗ ನಮ್ಮ ಗೌಡಗೆರೆ ಚಾಮುಂಡೇಶ್ವರಿ ಇದೇನಿದೆ ಅಲ್ಲೆಲ್ಲ ನೋಡಿ ಹಾಗೆ ಇತ್ತು. ಬಟ್ ಇವಾಗ ಸ್ವಲ್ಪ ಡಿಸ್ಟೆನ್ಸ್ ಹೇಗೆ ಮಾಡ್ತಿದ್ದಾರೆ ರಶ್ ಆದಮೇಲೆ, ಇಲ್ಲೂ ಹಾಗೆ ಆಗುತ್ತೆ. ಇವಾಗ ಆಗಿರೋದ್ರಿಂದ ನಮಗೆ ಮುಟ್ಟಿ ನಮಸ್ಕಾರ ಮಾಡೋಕ್ಕೂ ಅವಕಾಶ ಕೊಡ್ತಾಯಿದ್ರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವರಂತೂ. ಹಾಗೆ ನಿಂತಿದ್ದಾರೆ, ದೇವರೇ ಬಂದು ನಿಂತಿದ್ದಾರೆ ನಮ್ಮ ಭೂಲೋಕಕ್ಕೆ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ನಮಗೆ. ಅಲ್ಲಿಂದ ಕೆಳಗಡೆನೇ ಹಾಗೆ ಬಂದರೆ ಅದೇ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ದೇವ್ರನ್ನ ಕೆಳಗಡೆನೂ ಕೂರಿಸಿದ್ದಾರೆ. ಇಲ್ಲೂ ತುಂಬ ಜನ ಇದ್ದರು. ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡಿದ್ದೆ. ಇದು ನನ್ನ ಫ್ರೆಂಡ್ ಅವ್ರ ತಾಯಿ ಮನೆ. ಮುಂದೆ ಎಲ್ಲ ಫಾರ್ಮ್ ಹೌಸ್ ಮಾಡ್ಕೊಂಡು ಹಿಂದೆಗಡೆಗೆ ಮನೆ ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮಗೆ ಆ ನೇಚರ್ ತುಂಬಾ ಇಷ್ಟ ಆಯಿತು. ಆಂಟಿಗೆ ಮೊದಲಿಂದನೂ ಈ ಗಿಡ ಬೆಳೆಸೋದು ಅನ್ನೋದೆಲ್ಲ ಭಾಳ ಪ್ರೀತಿ ಇತ್ತು. ಮೈಸೂರಿನಲ್ಲಿ ಇದ್ದವಾಗ್ಲೂ ಗಾರ್ಡನಿಂಗ್ ಮಾಡ್ತಾಯಿದ್ರು. ಇವಾಗ ನೋಡಿ, ಇಲ್ಲಿ ಅಡಿಕೆ, ಬಾಳೆ, ತೆಂಗು,
ಕಬ್ಬುನೂ ಸುಧಾ ಬಿಟ್ಟಿಲ್ಲ ಆಂಟಿ, ಅದನ್ನೂ ಸುಧಾ ಹಾಕಿದ್ದಾರೆ ನೋಡಿ ಇಲ್ಲಿ. ಇದು ನನ್ನ ಫ್ರೆಂಡ್ ಮಗ ಸಮೃದ್ಧ ಅಂತ. ತುಂಬ ಬೆಳೆದಿದ್ದಾನೆ, ತುಂಬ ವರ್ಷ ಆದಮೇಲೆ ನೋಡ್ತಾ ಇದ್ದೀವಿ. ಮತ್ತು ಇಲ್ಲೊಂದು 3-4 ನಾಯಿ ಸಾಕಿದ್ದಾರೆ ಇವರು. ಏನು ನನ್ನ ಮಗಳಿಗೆ ತುಂಬ ಭಯನೋ ಭಯ. ಅದು ಬಂದು ಆ ರೆಡ್ ಕಲರ್ ಟೀ ಶರ್ಟು ಅವ್ರ ಮಗಳು ಅಪೂರ್ವ ಅಂತ. ಮತ್ತು ಇವರು ಇದನ್ನು ವಾಟರ್ ಹೇಗೆ ಸ್ಟೋರ್ ಮಾಡೋದು ಅಂತ ಒಂದು ಮಾಡಿಟ್ಟಿದ್ದಾರೆ. ತುಂಬಾ ಯೂನಿಕ್ ಆಗಿತ್ತು. ಅವ್ರು ಹೇಗೆ ಮಾಡಿದ್ದಾರೆ, ಅದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಥರ ಮಾಡಿಟ್ಕೊಂಡಿದ್ದಾರೆ. ಯಾಕಂದರೆ ಈ ಸೈಡೆಲ್ಲ ಮಳೆ ಮತ್ತು ವಾಟರ್ಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಬೋರು ಇದೆ, ಇದ್ರೂ ಅದನ್ನೆಲ್ಲ ಶೇಖರಣೆ ಮಾಡಿದ್ದಾರೆ. ತುಂಬ ಪ್ಲ್ಯಾನ್ ಮಾಡಿದ್ದಾರೆ. ಇದು ಅಂಕಲ್ಲು, ತುಂಬ ವರ್ಷ ಆಗಿದೆ ಅಂಕಲ್ನ ನೋಡಿ. ಇವತ್ತು ನೋಡಿದೆ ಇದು ಆಂಟಿ, ನನ್ನ ಫ್ರೆಂಡ್ ಅಪ್ಪ. ಮತ್ತು ಇದು ಟರ್ಕಿ ಕೋಳಿ. ಅಯ್ಯೋ ದೇವ, ನನ್ನ ಮಗಳು ಈ ಕೋಳಿ ನಮ್ಮ ಹತ್ರ ಬರ್ತಿದೆ ಅಂದಿದ್ದೆ ಓಡಿ ಕಿರ್ಚಿ ಹೊತ್ತು ಮಾಡಿಬಿಟ್ಲು. ತುಂಬಾ ಚೆನ್ನಾಗಿ ಸಾಕಿದ್ದಾರೆ, ಕೋಳಿಗಳೆಲ್ಲ ಸಾಕಿದ್ದಾರೆ, ಕುರಿ ಸಾಕಿದ್ದಾರೆ. ಇಲ್ಲಿ ಹಿಂದೆನೂ ಸುಧಾ ಗಿಡಗಳೆಲ್ಲ ಬೆಳೆಸಿಟ್ಟಿದ್ದಾರೆ. ಇದು ತೊಗರಿ ಮತ್ತು ಗೆಣಸು, ನೆಲಗೆಣಸು, ಮರಗೆಣಸು ಹೇಳ್ತಾರಲ್ಲ, ಅದನ್ನು ಹಾಕಿದ್ದಾರೆ. ಇವಾಗ ಇಲ್ಲಿ ಕೆಳಗಡೆ ಈ ಸೋಲಾರ್ದೇನಿದೆ ಅಲ್ಲಿ ನೋಡಿ, ಅಲ್ಲಿ 2 ಆಡು ಮರಿ ಸಾಕಿದ್ದಾರೆ. ಸುಮ್ಮನೆ ಇರೋದೇ ಇಲ್ಲ ಆಂಟಿ, ಏನಾದರೂ ಒಂದು ಮಾಡೋಣ, ಮನೇಲಿದ್ದೇನು ಮಾಡೋದು. ಅವ್ರಿಗೆ ಮೊದಲಿಂದ ತುಂಬ ವರ್ಷದಿಂದ ನಾನು ನೋಡಿರೋದು, ಒಂದು 16-17 ವರ್ಷನೇ ಆಗಿದೆ. ಅವಾಗಿಂದನೂ ನೋಡ್ತಾನೆ ಇದ್ದೀನಿ. ಅವ್ರಿಗೆ ಗಾರ್ಡನಿಂಗ್ ಅಂದರೆ ತುಂಬಾ ಇಷ್ಟ ಅವರಿಗೆ. ಹೂವಿನ ಗಿಡಗಳೆಲ್ಲ ನೆಡೋದು, ಮತ್ತು ಆಯುರ್ವೇದ ಮೆಡಿಸನ್ಸ್ ಗಿಡಗಳು ಪ್ರತಿಯೊಂದು ಹಾಕ್ತಾರೆ. ಇಲ್ಲಿ ವೀಳ್ಯದೆಲೆ ಕೂಡ ನೋಡಿ, ಇಂಥ ವೀಳ್ಯದೆಲೆ ಅಂದರೆ ತುಂಬ ಅಗಲ ಆದಂಥ ವೀಳ್ಯದೆಲೆಗಳು ಹಾಕಿದ್ರು. ನಮ್ಗೆ ಖುಷಿ ಆಗ್ತು, ಆಂಟಿ ಇಷ್ಟು ದೊಡ್ಡ ಬಂದಿದೆಯಲ್ಲ, ನಾನು ಮೈಸೂರಿಂದನೇ ತಂದು ಹಾಕಿದ್ದೀನಮ್ಮ ಅಂತ ಹೇಳಿದ್ರು. ಅದು ನೆಲದೆಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಹಬ್ಬಿದೆ ಅದು. ಮತ್ತು ಅವರು ಮರಕ್ಕೆ ಸುತ್ತಿಲ್ಲ, ಹಾಗೆ ನೆಲದಲ್ಲೇ ಹರಡಲಿ ಅಂತ ಬಿಟ್ಟಿದ್ದಾರೆ. ಮತ್ತು ನಮಗೆ ಎಲೆಗಳನ್ನೆಲ್ಲ ಕಟ್ ಮಾಡಿ ನಮಗೂ ಒಂದಷ್ಟು ಕೊಟ್ಟರು. ಮೈಸೂರಿನವ್ರಿಗೆ ಮೈಸೂರು ವೀಳ್ಯದೆಲೆ ಕೊಟ್ಟು ಕಳಿಸಿದ್ದಾರೆ ನಮ್ಮ ಆಂಟಿ. ಮತ್ತು ಇಲ್ಲೆಲ್ಲ ಸ್ವಲ್ಪ ಕೋಳಿಗಳೆಲ್ಲ ಸಾಕಿದ್ರು. ಇದು ನೋಡಿ ತೊಗರಿಕಾಯಿ ಅದು ಬೆಳೆದಿದೆ. ಸುಮಾರು ಎಲ್ಲ ಕಡೆನೂ ಅದು ಇದು ಕಚ್ಚಿದೆ, ಅದು ಕಾಯಿ ಕಚ್ಚಿದೆ. ಸರಿ, ಅಲ್ಲಿಂದ ನಮ್ಗೆ ಇಲ್ಲಿ ಲೇಟ್ ಆಗಿಬಿಡುತ್ತೆ ಅಂತ ಹೊರಟ್ವಿ. ಆಲ್ರೆಡಿ ಕಾರ್ಗೆ ಬಾಳೆಗೊನೆ, ಕಬ್ಬು ಮತ್ತು ಪಲಾವ್ ಎಲೆದು ಮರ ಇತ್ತು. ನಾನು ನಿಮ್ಗೆ ಅದು ವೀಡಿಯೋದಲ್ಲಿ ಮಿಸ್ ಆಯಿತು. ಆ ಪಲಾವ್ ಎಲೆದು ರೆಂಬೆಗಳನ್ನೆಲ್ಲ ಕಟ್ ಮಾಡಿ ಕೊಟ್ಟರು. ಅದನ್ನು ಒಣಗಿಸಿ ಇಟ್ಕೋ, ನಿನ್ಗೆ ಎಷ್ಟು ಟೈಮ್ ಬರುತ್ತೆ ಅಂಥೇಳಿ. ಮತ್ತು ಬಾಳೆಕಾಯಿ ಈ ಬಜ್ಜಿ ಮಾಡ್ಕೊಳ್ಳೋಕ್ಕೆ, ಪಲ್ಯ ಮಾಡೋದಕ್ಕೆ ಅದು ಒಂದಷ್ಟು ಕೊಟ್ಟರು. ನೋಡಿ ಇದೆಲ್ಲ ಅದು ಪಲಾವ್ ಎಲೆ. ಅದು ನಾನು ಅಲ್ಲಿ ಮರ ತೋರಿಸ್ಲಿಕ್ಕಾಗಲಿಲ್ಲ ಅಷ್ಟೇ. ಅಲ್ಲಿಂದ ಹೊರಟಿದ್ದೆ ಮಹದೇಶ್ವರ ಬೆಟ್ಟದಿಂದ ಬರಬೇಕಿದೆ. ಎಂಥ ಟ್ರಾಫಿಕ್ ಜಾಮ್ ಆಗಿದೆ ಅಂದರೆ ನಮ್ಗೆ ಅಲ್ಲೇ 1 ಅವರ್ ಹೋಗಿದೆ. ತುಂಬ ರಶ್ಶು. ಮತ್ತು ಅಲ್ಲಿ ಏನಾಗಿದೆ ಅಂದರೆ ರೋಡ್ ಫುಲ್ ಹಳ್ಳ ಬಿದ್ದಿತ್ತು. ಅಲ್ಲಿ ಡಾಂಬರೀಕರಣ ಮಾಡೋದಕ್ಕೆ ಒಂದಷ್ಟು ಜಲ್ಲಿ, ಮರಳು ಎಲ್ಲ ಸುರಿದಿಟ್ಟಿದ್ದಾರೆ. ಅದರಿಂದ ನಮಗೆ ರೋಡ್ ಮೂವ್ ಆಗ್ತಾನೇ ಇರಲಿಲ್ಲ. ತುಂಬಾ ರಶ್ ಇತ್ತು. ಬೇರೆಯವರೆಲ್ಲ ಬಂದು ಪಾಪ ರೋಡ್ ಕ್ಲಿಯರೆನ್ಸ್ ಮಾಡಿಸ್ತಾ ಇದ್ದರು. ತುಂಬ ಅದು ಇಷ್ಟು ರಾತ್ರಿಯಲ್ಲಿ ಮತ್ತು ಗೊತ್ತಿಲ್ಲದೆ ಯಾರಾದರೂ ಸ್ಯಾಟರ್ಡೆ ಸಂಡೇ ಥರ ಬರೋರಿದ್ದರೆ ತುಂಬಾ ಕಷ್ಟ ಆಗಿಬಿಡುತ್ತೆ. ಆದಷ್ಟು ವೀಕ್ ಡೇಸನ್ನಲ್ಲೇ ಬಂದು ಹೋಗೋದಕ್ಕೆ ಟ್ರೈ ಮಾಡಿ. ಯಾಕಂದರೆ ಇವಾಗ ಮಹದೇಶ್ವರ ದೇವಸ್ಥಾನ ಆಗಿರಲಿ, ಬೇರೆ ಕಡೆ ಧರ್ಮಸ್ಥಳ, ಸುಬ್ರಹ್ಮಣ್ಯ ಎಲ್ಲ ಕಡೆನೂ ಅದೇ ಆಗಿದೆ. ಯಾಕಂದರೆ ವರ್ಕಿಂಗ್ ಹೋಗೋರೆಲ್ಲ ಬರೋದೇ ವೀಕೆಂಡು. ನೋಡಿ ಈ ಟೈಮಲ್ಲೆಲ್ಲ ಈ ಥರ ವರ್ಕ್ ಮಾಡ್ತಾಯಿದ್ರೆ ನೈಟಲ್ಲಿ ಹೋಗೋರಿಗೆ ಬರೋರಿಗೆ ತುಂಬಾ ತೊಂದರೆ ಆಗುತ್ತೆ. ನೋಡಿ ಇಲ್ಲೆಲ್ಲ ಪಾಪ ಅವ್ರು ನಿಂತ್ಕೊಂಡು ಕ್ಲಿಯರ್ ಮಾಡಿಸ್ತಾ ಬಂದರು. ಸೈಡಿಂದ ಹೋಗೋದು ಬರೋದು ಹೀಗೆ ಮಾಡಿದ್ರು. ನಮಗೆ ಬರೋ ಹೊತ್ತಿಗೆ 8:30-9 ಗಂಟೆ ಆಗೇ ಬಿಡ್ತು ನೈಟು. ಅಲ್ಲಿಂದ ಎಷ್ಟೇ ಬೇಗ ಹೊರಟ್ವಿ ನಾವು. ಇಲ್ಲಿ ಮಹದೇಶ್ವರ ಬೆಟ್ಟದಲ್ಲಿ ಸ್ಟಾಪ್ ಆಗಿಬಿಡ್ತು. ಎಲ್ಲರೂ ತಿಳ್ಕೊಬೇಕಲ್ವ, ಸೈಡಿಂದನೇ ಹೋಗಬೇಕು. ನೋಡಿ ಅದು ಜಲ್ಲಿ ಕಲ್ಲೆಲ್ಲ ಹಾಕ್ಬಿಟ್ಟಿದ್ರು. ಬಸ್ಗಳೆಲ್ಲ ಬರುತ್ತೆ, ಮತ್ತು ಟೂರಿಸ್ಟ್ ಜಾಸ್ತಿ ಈಗ ಜಾನ್ವರಿ ತಿಂಗಳಿನಲ್ಲೆಲ್ಲ. ಹಾಗಾಗಿ ತುಂಬ ರಶ್ ಇದೆ. ಆದಷ್ಟು ನೋಡಿಕೊಂಡು ಪ್ಲ್ಯಾನ್ ಮಾಡಿ ಟೂರೆಲ್ಲೇ ಹೋಗೋದಾದ್ರೂ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.
ನಾವು ನೆಕ್ಸ್ಟ್ ಹೊರಗಡೆ ಇನ್ನೆಲ್ಲಾದರೂ ಹೋದರೆ ಹೇಗೋ ಯಾವ ಊರಿಗೆ ಹೋಗ್ತೀವಿ ಅಂತ ಪ್ಲ್ಯಾನ್ ಮಾಡ್ತೀವಿ. ದಯವಿಟ್ಟು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋನ ಫುಲ್ ನೋಡಿ, ಮಿಸ್ ಮಾಡಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.